ಭಾರ್ಗವಿ, ಏನ್ ಮಾಡ್ತಿದ್ದೀರಾ? ಮದ್ವೆ ಮುಗಿತಲ್ಲ, ಮಾವನ್ ಮನೆ ಕಳ್ಸ್ಕೊಡೋಣ ಅಂತ ಬಂದಿದ್ದೀನಿ. ಏನ್ ಮಾಡ್ತಿದ್ಯಾ ಭಾರ್ಗವಿ? ಮದ್ವೆ ಮನೆ ಇದು, ತಲೆ ಹರಟೆ ಮಾಡ್ಬೇಡ, ಇಲ್ಲಿಂದ ಹೊರಡ್ತಾ ಇರು. ಅಪರಾಧ ಅರೆಸ್ಟ್ ಮಾಡಕ್ಕೆ ಮದ್ವೆ ಆದ್ರೇನು ಮಸಣ ಆದ್ರೇನು ಮಾವ? ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಸಂಧ್ಯಾನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ, ಇದೇ ವಿಕ್ಕಿ. ವಿಕ್ಕಿ ಅಲಿಯಾಸ್ ವಿಕ್ರಮ್ ಭೂಪತಿ. ಇಲ್ಲ, ನಾನೇನು ಮಾಡಿಲ್ಲ. ಸಂಧ್ಯಾನ ನಾನು ಕೊಲೆ ಮಾಡಿಲ್ಲ. ಅಂಕಲ್, ನನ್ನ ನಂಬಿ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ, ನನ್ನ ನಂಬಿ. ಅಪ್ಪ, ಅಂಕಲ್, ನಿಜವಾಗ್ಲೂ ಅಂಕಲ್, ನಾನೇನು ಮಾಡಿಲ್ಲ. ಹೇಳಿದ ಸುಳ್ಳುನೆ ಎಷ್ಟು ಸಲ ಅಂತ ಹೇಳ್ತೀರಾ? ಸಂಧ್ಯಾ ಕೊಲೆ ಆಗಿ ಬಿದ್ದಿದ್ದ ಜಾಗದಲ್ಲಿ ಕೆಲವೊಂದು ವಸ್ತು ಸಿಕ್ಕಿದ್ವು. ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸು ವಿಕ್ರಮ್ ಭೂಪತಿಗೆ ಮ್ಯಾಚ್ ಆಗ್ತಾ ಇದೆ. ಅದೊಂದೇ ಪಾಯಿಂಟ್ ಇಟ್ಕೊಂಡು ಏನು ಮಾಡಕ್ ಆಗಲ್ಲ ಭಾರ್ಗವಿ. ಹಾಗೆ ಹೇಳು ಜೆಪಿ. ಅವತ್ತು ನನ್ನ ಮಗ ನನ್ನ ಫಾರ್ಮ್ ಹೌಸ್ ಅಲ್ಲೇ ಇದ್ದ. ಅವನು ಈ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ನೀವಿಬ್ರು ಹೇಳಿರೋ ಮಾತಿಗೆ ಉತ್ತರ ಕೊಡ್ತೇನೆ. ಅವತ್ತು ವಿಕ್ಕಿ ಫಾರ್ಮ್ ಹೌಸ್ ಅಲ್ಲಿ ಇದ್ದಿದ್ ನಿಜಾನೆ. ಅದಾದ್ಮೇಲೆ ತನ್ನ ಫ್ರೆಂಡ್ಸಿಗೆಲ್ಲ ಚೆನ್ನಾಗಿ ಕುಡ್ಸಿ ತನ್ನ ಮೊಬೈಲ್ ಆಗ್ಬಿಡುತ್ತೋ ಅಂತ ಮೊಬೈಲ್ನ ಅಲ್ಲೇ ಇಟ್ಟು ಸಂಧ್ಯಾ ಹತ್ರ ಬಂದಿದ್ದಾನೆ. ಸಂಧ್ಯಾನ ಕೊಲೆ ಮಾಡಿ. ಅಷ್ಟೇ ಅಲ್ಲ, ಕೂಡ್ ಹಾಕಿದ ಜಾಗದಲ್ಲಿ ಒಂದು ಸಿಮ್ ಕಾರ್ಡು ಕೂಡ ಸಿಕ್ಕಿದೆ. ಯಾರ್ದು ಅಂತ ಹುಡುಕ್ ನೋಡಿದ್ವಿ. ಅದ್ ಬೇರೆ ಯಾರ್ದು ಅಲ್ಲ, ಇದೇ ವಿಕ್ರಮ್ ಭೂಪತಿದು. ಅದೇನೇ ಆಗಿರ್ಲಿ ಭಾರ್ಗವಿ, ಇಲ್ಲಿ ಮದ್ವೆ ನಡೀತಾ ಇದೆ, ಸುಮ್ನೆ ಮನೆಗೆ ಹೊರಟೋಗೋ ನೀನು. ತಪ್ಪೇನತ್ತೆ? ಕೊಲೆ ನಡೆದು ಹೋಗಿದೆ. ಕೊಲೆ ಮಾಡಿರೋನು ರಾಜಾರೋಷವಾಗಿ ಓಡಾಡ್ತಾನೆ. ನಮ್ ಹತ್ರ ಇರೋ ಎಲ್ಲಾ ಸಾಕ್ಷಿಗಳು ಬೆರಳು ಮಾಡಿ ತೋರಿಸ್ತಾ ಇದೆ. ಎಲ್ಲಾ ಸಾಕ್ಷಿ ಅಂತ ಹೇಗೆ ಹೇಳ್ತೀಯ? ಅದನ್ನ ಇಲ್ಲಲ್ಲ ಮಿಸ್ಟರ್ ಜೆಪಿ, ಕೋರ್ಟ್ ಅಲ್ಲಿ ಹೇಳ್ತೀನಿ. ಲಾ ಪ್ರಾಕ್ಟೀಸ್ ಬಿಟ್ಬಿಟ್ಟಿದ್ದೀನಿ ಅಂತ ನನ್ನ ತಾನೇ ಹೇಳಿದ್ದು. ಲಾ ಪ್ರಾಕ್ಟೀಸ್ ನಿಮ್ಮಪ್ಪ ಅಲ್ಲ, ನಮ್ಮಪ್ಪನೇ ಬಂದ್ ಹೇಳಿದ್ರು ಬಿಡಲ್ಲ. ಭಾರ್ಗವಿ ನೋಡು, ನಿಜವಾಗ್ಲೂ ನಾನು ಈ ಸರಿ ಏನೂ ಮಾಡಿಲ್ಲ. ನನ್ ಮದ್ವೆ ನಡೀತಿದೆ, ಪ್ಲೀಸ್ ಪ್ಲೀಸ್ ಈ ಸರಿ ಬಿಟ್ಬಿಡು. ಸಂಧ್ಯಾ ಇಲ್ಲ ತಾನೆ, ಸುಮ್ನೆ ಯಾಕೆ ನನ್ ಪ್ರಾಣ ತಿಂತಿದ್ಯಾ ನೀನು? ನಿನಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ? ಇಲ್ಲ ರಿತು, ನಾನು ಈ ಸರಿ ನಿಜವಾಗ್ಲೂ ಏನು ಮಾಡಿಲ್ಲ ರಿತು, ನನ್ನ ನಂಬು, ನಾನೇನು ಮಾಡಿಲ್ಲ. ಇಳುಬಿಲ್ಲದ ನಾಲ್ಗೆ ಎಷ್ಟು ಸಲೀಸಾಗಿ ಸುಳ್ಳು ಹೇಳುತ್ತಲ್ವಾ? ಸಂಧ್ಯಾನ ಕೊಂದು ಮುಚ್ಚಾಕಿ ಅವಳ ಸಮಾಧಿ ಮೇಲೆ ಆಗಿದ್ಯಾ? ಇನ್ಸ್ಪೆಕ್ಟರ್, ನಿಮ್ ಕೆಲ್ಸನ ನೀವು ಮಾಡಿ. ಭಾರ್ಗವಿ ಬೇಡ, ಭಾರ್ಗವಿ ಈ ಟೈಮಲ್ಲಿ ಇದೆಲ್ಲ ಬೇಡ. ಅರ್ಜುನ್ ನೋಡಿ, ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನೀವು ಹೀಗೆ ಅಡ್ಡಿ ಮಾಡೋ ಹಂಗಿಲ್ಲ. ಸರ್, ನಮ್ ಡ್ಯೂಟಿ ನೀವು ಅಡ್ಡಿಪಡಿಸಬೇಡಿ, ನಮ್ಮ ಹತ್ರ ವಾರಂಟ್ ಇದೆ. ವಾರಂಟ್ ಇದೆ ಅಂದ್ರೆ
ತೋರಿಸ್ರಿ ವಾರಂಟ್. ಅರೆಸ್ಟ್ ಮಾಡ್ರಿ. ಶಕ್ತಿ ವಾರಂಟ್ ಇದೆ ಅಂತ ಹೇಳ್ತಿದ್ದಾರೆ, ನಾನು ನೋಡ್ಕೊಂತೀನಿ ಸುಮ್ಮನೆ. ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದೀನಲ್ಲ. ಭಾರ್ಗವಿ, ಅಲ್ಲ ಬಾವ, ನನ್ಗೊಂದು ಡೌಟು. ಇವಳನ್ನ ಯಾಕೆ ಇನ್ನು ಮನೇಲಿ ಇರ್ಸ್ಕೊಂಡಿದ್ದೀರಾ ಅಂತ? ಇವಳು ಚರಣ್ ಹೆಂಡತಿ ಕಾರಣಕ್ಕೆ ಮನೇಲಿ ಯಾವ್ದಾರ ಮೂಲೆಯಲ್ಲಿ ಬಿದ್ದಿರು ಅಂತ ಬಿಟ್ಟಿದ್ದೆ. ಐ ಗೆಸ್ ಈಗ ಇವಳಿಗೆ ಉಳಿದಿರೋದು ಮತ್ತೆ ಅದೇ ಜಾಗ. ನೋಡು ಬೃಂದ, ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಮುರಿದೋಯ್ತು. ಮತ್ತೆ ನನ್ನ ಎದುರು ನಾಟಕ ಆಡ್ಕೊಂಡು ಬರಬೇಡ. ಇದಕ್ಕಿಂತ ನಿನಗೆ ನಿನ್ನ ತಂಗಿಗೆ ಈ ಮನೆಯಲ್ಲಿರೋ ಅರ್ಹತೆ ಇಲ್ಲ. ನೆನಪಿರ್ಲಿ, ನನ್ನ ಕಣ್ಣು ಕಾಣಿಸ್ದಾಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರು. ನೀನು ಇರೋ ಸ್ಥಾನ ಗೊತ್ತಾಯ್ತಲ್ಲ, ಇನ್ನ ಯಾವ ಮುಖ ಇಟ್ಕೊಂಡು ಹೀಗಿದೀಯಾ? ಚರಣ್, ನಿನ್ ಹೆಂಡತಿ ಚರಣ್. ಸಾಧ್ಯ ಇಲ್ದಿರೋ ಮಾತನ್ನ 1000 ಸಾರಿ ಹೇಳ್ಕೊಂಡ್ರು ವೇಸ್ಟೇ. ಬೃಂದ, ಇನ್ಮೇಲೆ ಏನಿದ್ರು ನೀನ್ ತ್ರಿಶಂಕು ಸ್ವರ್ಗ ಅಲ್ಲ, ತ್ರಿಶಂಕು ನರಕದಲ್ಲೇ ಇರ್ಬೇಕು. ನನ್ನ ಜೀವನದಲ್ಲಿ ನಿನಗೆ ಹೆಂಡತಿ ಸ್ಥಾನನೂ ಸಿಗಲ್ಲ, ಈ ಮನೇಲಿ ನಿನಗೆ ಸೊಸೆ ಸ್ಥಾನನೂ ಸಿಗಲ್ಲ. ಅಪ್ಪ ಹೇಳಿದ್ರಲ್ಲ ಹಾಗೆ ಅಂತರ್ಪಿಶಾಚಿ ತರ ಯಾವ್ದೋ ಮೂಲೆಯಲ್ಲಿ ಬಿದ್ದಿರು ಹೋಗಿ. ಈ ಮನೇಲೊಂದು ಸ್ಥಾನ ಪಡ್ಕೊಳಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮತ್ ಇದೇ ಜಾಗಕ್ಕೆ ಬಂದು ನಿಂತಿದ್ದೀನಿ. ಇವರನ್ನ ನಂಬ್ಕೊಂಡ್ರೆ ನಂಗೆ ಈ ಮನೇಲಿ ಉಳಿಗಾಲ ಇಲ್ಲ. ಏನಾದ್ರೂ ಬೇರೆ ದಾರಿ ಹುಡ್ಕೋಬೇಕು. ಅತ್ಯಮ್ಮ, ನೀವು ಎಷ್ಟು ಒಳ್ಳೆಯವರು ಅಲ್ಲ. ಈ ಶ್ರೀಮಂತ ಈ ದೊಡ್ಡ ಮನೆ ತುಂಬ ಓಡಾಡಿ ಸುಸ್ತಾಗಿರ್ತಾನೆ ಅಂತ ನನಗೋಸ್ಕರ ಪಪ್ಪಾಯ ಹಣ್ಣು ಕಟ್ಟು ಮಾಡ್ತಾ ಇದ್ರೆ. ಅತ್ಯಮ್ಮ, ನಿಮ್ಮಂತ ಅತ್ತೆ ಪಡೆದಂತ ನಮ್ಮ ಅಕ್ಕನೇ ಬಹಳ ಪುಣ್ಯ ಮಾಡಿದ್ಲು. ನನಗೆ ಜಾಸ್ತಿ ಏನು ಬೇಡ, ಒಂದು ಚಿಕ್ಕ ಬೌಲಲ್ಲಿ ತುಂಬಿಕೊಟ್ರೆ ಸಾಕು. ಆದ್ರೂ ನೀನು ತುಂಬಾ ಬದಲಾಗಿದ್ಯಪ್ಪ. ಅತ್ಯಮ್ಮ, ಬದಲಾವಣೆ ಜಗದ ನಿಯಮ ಅಂತಾರೆ. ಹಾಗೆ ಈಗ ನಾನು ಯಾವುದರಲ್ಲಿ ಬದಲಾವಣೆ ಆಗಿದ್ದೀನಿ ಹೇಳಿ ನೋಡೋಣ. ಅಲ್ಲಿ ನೋಡು. ಎಲ್ಲಿ? ಅಲ್ಲಿ. ಪಾಪ ಸ್ವಲ್ಪ ಕೂತ್ಕೊಂಡಿದ್ದಾಳೆ. ಹೌದಲ್ವಾ? ಮೊದ್ಲಿನ ಶ್ರೀಮಂತ ಆಗಿದ್ರೆ ಅವಳ ಹತ್ರ ಹೋಗಿ ಸಮಾಧಾನ ಮಾಡಿ ಸಾಂತ್ವನ ಹೇಳ್ತಿದ್ದ. ಮಾವನಾಗಿ ತನ್ನ ಕರ್ತವ್ಯನ ನಿಭಾಯಿಸ್ತಿದ್ದ. ಅಷ್ಟೇ ಅಲ್ವಾ ಅತ್ತೆಮ್ಮ? ಈಗಲೂ ಇದೇ ಶ್ರೀಮಂತ ಅವಳನ್ನ ಹೆಂಗೆ ಸಮಾಧಾನ ಮಾಡಿ ಲಕ 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 ಅಂತ ಕುಣಿಯಂಗ್ ಮಾಡ್ತಾನೆ, ನೋಡ್ತಾ ಇರಿ. ರಿತುಗೆ ಪಪ್ಪಾಯ ಅಂದ್ರೆ ತುಂಬಾ ಇಷ್ಟ. ಹೋಗಿ ಅವಳಿಗೆ ಕೊಡು, ತುಂಬಾ ಖುಷಿ ಆಗ್ತಾಳೆ. ಈಗ ನೋಡಿ, ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು, ಚಂದ್ರಬಿಂಬ ಚುಂಬಿಸೋ ನಗು. ಟಾಟಾ. ಪಾಪು, ಯಾಕೆ ಬೇಜಾರಲ್ಲಿದೆಯಾ? ಆಗಿರೋದನ್ನೆಲ್ಲ ನೆನ್ಸ್ಕೊಂಡು ಬೇಜಾರಾಗ್ದೆ ಇನ್ನೇನ್ ಮಾಡ್ಲಿ ಮಾವ? ನಿನ್ನ ಬೇಜಾರು ಹೋಗ್ಬೇಕು ಅಂತಾನೆ ನಾನೀಗ ಬಂದಿರೋದು. ನಿನಗೋಸ್ಕರ ನಾನು ಏನ್ ತಂದಿದ್ದೀನಿ ನೋಡು. ಟಂಟಡಾ, ತಗೋ ತಿನ್ನು. ಬೇಡ ಮಾವ. ಪಾಪು ತಗೋ, ಏನಾಗಲ್ಲ, ತಿನ್ನು.
ಏನ್ ಪಾಪು ನೀನು ಮನಸ್ಸಿಗೆ ಬೇಜಾರಾಗಿರೋದನ್ನ ಊಟ ತಿಂಡಿ ಮೇಲೆಲ್ಲ ತೋರಿಸ್ಬಾರ್ದು. ಅದು ಅಲ್ದೆ ನೀನು ಊಟ ಬೇರೆ ಮಾಡಿಲ್ಲ, ಇದನ್ನ ತಿಂದ್ರೆ ಶಕ್ತಿ ಬರುತ್ತೆ, ತಗೋ ತಿನ್ನು ತಿನ್ನು. ಹಾ ಅದು ಹೆಂಗ್ ಗೊತ್ತಾ, ಹಿಂಗ್ ಚುಚ್ಕೊಂಡು ಪಾಪು, ಈ ಪಪ್ಪಾಯ ಹಣ್ಣು ಚರ್ಮಕಾಂತಿಗೆ ಎಷ್ಟು ಒಳ್ಳೇದು ಗೊತ್ತಾ. ನಾನು ಕೂಡ ಈ ಪಪ್ಪಾಯ ಹಣ್ಣು ತಿಂದು ತಿಂದು ತಿನ್ನು ಹೆಂಗ್ ಪಳ 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 ಅಂತ ಹೊಳಿತಿದ್ದೀನಿ ನೋಡು. ಹಿಂಗೆ ಪಳ ಪಳ ಅಂತ ಹೊಳಿಬೇಕು, ತಿನ್ನು. ಅಷ್ಟೇ ಅಲ್ಲ, ಈ ಪಪ್ಪಾಯ ಹಣ್ಣಿಂದ ಹೊಟ್ಟೆ ಹೃದಯಕ್ಕೆ ತುಂಬಾ ಒಳ್ಳೇದು. ನಮ್ಮೂರ ಕಡೆಗೆ ಇದಕ್ಕೆ ಸ್ವಲ್ಪ ಉಷ್ಣ ಅಂತ ಕರೀತಾರೆ. ಈ ಗರ್ಭಿಣಿಯರು ಮಾತ್ರ ತಿನ್ನಬಾರ್ದು ಅಂತಾನು ಹೇಳ್ತಾರೆ. ಪಪ್ಪು ಏನಾಯ್ತು? ಏನಿಲ್ಲ, ನಂಗೆ ಪಪ್ಪಾಯ ಹಣ್ಣು ಅಂದ್ರೆ ಆಗಲ್ಲ. ಹೇಳದಲ್ವ ಮಾವ, ನೀನೇ ಇಷ್ಟ ಅಂತ ಹೇಳ್ದಲ್ಲ ಪಪ್ಪು. ಅದು ಯಾವ್ದೋ ಗುಂಗಳು ತಿನ್ಬಿಟ್ಟೆ. ನಂಗೆ ಪಪ್ಪಾಯ ಅಂದ್ರೆ ಆಗಲ್ಲ ಮಾವ. ಮಾವ ಆಯ್ತು. ಅಳಿಮಯ್ಯ ಕರೆಕ್ಟ್ ಟೈಮಿಗೆ ಬಂದ ನೋಡು. ಇವಳಿಗೆ ಪಪ್ಪಾಯ ಇಷ್ಟ ಅಂತ ತಂದು ಕೊಟ್ಟೆ. ಅದು ಅಲ್ಲದೆ ಇದು ದೇಹಕ್ಕೆ ತುಂಬಾ ಒಳ್ಳೇದು ಅಂತಾನು ಹೇಳಿದೆ. ಅದು ಅಲ್ಲದೆ ಈ ಗರ್ಭಿಣಿ ಹೆಣ್ಮಕ್ಳು ಇದನ್ನ ತಿನ್ಬಾರ್ದು ಅಂತ ಹೇಳಿದ ಕೂಡಲೇ ತುಪ್ಪಕ್ಕಂತ ಉಗ್ದೇ ಬಿಟ್ಲು. ಅಲ್ಲ ಇದು ಇದನ್ನ ಯಾಕೆ ತಿನ್ನಕೋದೆ, ಗೊತ್ತಾಗಲ್ವ ನಿನ್ಗೆ? ಅಳಿಮಯ್ಯ, ಪಾಪು ಮೇಲೆ ಕೋಪ ಮಾಡ್ಕೋತೀಯ? ನೋಡು, ನಾನು ಪಪ್ಪಾಯ ಹಣ್ಣು ಕೊಟ್ಟಿದ್ದು ವಿಷದ ಹಣ್ಣು ಕೊಟ್ಟಂಗೆ ಆಡ್ದಂಗೆ ಆಡ್ತೀಯಲ್ಲ. ಅಲ್ಲ ಮಾವ, ಅವಳು ಅದನ್ನ ತಿನ್ಬಾರ್ದು. ನಿನಗೆ ಅರ್ಥ ಆಗಲ್ಲ. ಬಾರಿತ್ತು ನೀನು. ಎಲ್ಲಿಗೆ ಬ್ರೋ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀನ್ ಬಾ. ಬಾ ನೀನು. ಅಲ್ಲ, ನಮ್ಮ ಅಳಿಮಯ್ಯನ್ಗೆ ನನಗಿಂತನೂ ಜಾಸ್ತಿ ಅನುಭವ ಇದೆಯಾ?